ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಆ್ಯಂಡ್ ಟರ್ಚ್ ಚಾನಲಿಗೆ ಸ್ವಾಗತ. ಬನ್ನಿ, ಇಂದು ನಾವು ತಯಾರಿಸೋಣ ಚಿಕನ್ ಕರಿಬೇವು ರೋಸ್ಟ್. ಇದಕ್ಕೆ ನಮಗೆ ಬೇಕಾಗಿರೋದು 1 kg ಚಿಕನ್. ಅದರಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ, ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ. ಅದಾದ ನಂತರ ನಮಗೆ ಒಂದು 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿದೆ. ಅದರಲ್ಲಿ ಅರ್ಧ ಭಾಗ ತಗೊಳ್ಳೋಣ, ಅದು 1.5 ಸ್ಪೂನಷ್ಟು. ಅದಾದಮೇಲೆ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ಇದರಲ್ಲಿ ಇನ್ನೊಂದು ರೆಸಿಪಿ ಕೂಡ ಸಿಂಪಲ್ಲಾಗಿ ಮಾಡೋದು ಹೇಳ್ಕೊಡ್ತೀನಿ. ಸೊ ನೀರು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಅರಿಶಿನ ಎಲ್ಲ ಕಡೆ ಹಿಡಿಯೋ ರೀತಿ ಸ್ಟವನ್ನು ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡಿ ಒಂದು 10ರಿಂದ 15 ಇಲ್ಲಾಂದರೆ 20 ನಿಮಿಷ ಅಷ್ಟರಲ್ಲಿ ಚೆನ್ನಾಗಿ ಬೇಯುತ್ತೆ. ಅದ್ರ ಪಾಡ್ಗದನ್ನು ಬಿಟ್ಬಿಡಿ. ಆಮೇಲೆ ಕರಿಬೇವು ಮಸಾಲ ಪೌಡರ್ ರೆಡಿ ಮಾಡಬೇಕು. ನಿಮಗೆ ಈ ಕರಿಬೇವು ಮಸಾಲ ಪೌಡರ್ನ ಡೀಟೇಲಾಗಿ ಬೇಕು ಅಂದರೆ ಹಿಂದಿನ ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ಅದನ್ನು ವೀಡಿಯೋ ಫಾಲೋ ಮಾಡಿ. ಸೊ ದಯವಿಟ್ಟು ಅದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಬೆಂದಾಗಿದೆ ಚಿಕನ್ ಬೆಂದಿರೋ ನೀರನ್ನು ಸೋರಿಸ್ಕೊಂಡು ಒಂದು ಪಾತ್ರೆಗೆ ಮಡಗಿ. ಅದು ಸ್ಟಾಕ್ ಬಂದು ತುಂಬ ಒಳ್ಳೆಯದು. ಅದರಿಂದ ಒಂದು ಸೂಪರಾಗಿರುವ ಸೂಪ್ ರೆಸಿಪಿ ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಇದನ್ನು ಈ ಥರ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಒಂದು ಬಾಣಲಿಯಲ್ಲಿ ಒಂದು 25ರಿಂದ 30 ml ಎಣ್ಣೆಯನ್ನು ಹಾಕ್ಕೊಳ್ಳಿ. ನೀವು ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ಹಾಗೆ. ಅದಾದಮೇಲೆ ಹಚ್ಚಿಕ್ಕಿರುವ ಬೆಳ್ಳುಳ್ಳಿ, ಒಂದೇ ಒಂದು ಸ್ಪೂನ್ ಹಚ್ಚಿರೋ ಬೆಳ್ಳುಳ್ಳಿ. ಆಮೇಲೆ ಉಳಿದಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಮತ್ತೆ ಅದೊಂದು ಅರ್ಧ ಭಾಗ ತಗೊಂಡು ಈ ಎಣ್ಣೆ ಜೊತೆಗೆ ಹಾಗೂ ಈ ಗೋಡಂಬಿ ಜೊತೆಗೆ ಚೆನ್ನಾಗಿ ಒಂದ್ಸಲಿ ಹುರ್ಕೊಳ್ಳಿ, ಆ ಸ್ಮೆಲ್ಲೆಲ್ಲ ಹೋಗುವ ರೀತಿಯಲ್ಲಿ. ಓಕೆನಾ? ಆ ಸ್ಮೆಲ್ಲೆಲ್ಲ ಹೋದಾದ್ಮೇಲೆ ನೆಕ್ಸ್ಟು ನಾವಾಗಲೇ ಕರಿಬೇವು ಪೌಡರನ್ನು ಮಿಕ್ಸ್ ಮಾಡಿದ್ವಲ್ಲ, ಆ ಪೌಡರನ್ನು ಹಾಕ್ಕೊಳ್ಳಿ. ಒಂದು 3ರಿಂದ 4 ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ 1 kg ಚಿಕನ್ಗೆ. ಸೊ ಈ ಪೌಡರ್ನ ನೀವು ಈ ಸ್ಟೋರೇಜ್ ಮಾಡುವ ವಿಧಾನ ನಾನು ಹೇಳ್ಕೊಟ್ಟಿದ್ದೀನಲ್ಲ, ಆ ರೀತಿ ಸ್ಟೋರೇಜ್ ಮಾಡಿದ್ರೆ ತುಂಬ ದಿನ ನಿಮ್ಗೆ ಇಕ್ಕೊಬೋದು. ಫ್ರಿಜ್ಜಲ್ಲಾದರೂ ಇಕ್ಕೊಬೋದು, ಹೊರಗಡೆ ಆದರೂ ಇಕ್ಕೊಬೋದು. ಚೆನ್ನಾಗಿ ಅದನ್ನು ಆಯಿಲ್ ಜೊತೆಗೆ ಆ ಬೆಂದಿರುವ ಚಿಕನನ್ನು ಆ್ಯಡ್ ಮಾಡಿ ಮೇಲೆ ಕೆಳಗೆ ಎಲ್ಲ ಸೈಡಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಕೋಟಿಂಗ್ ಒಂದೊಂದು ಚಿಕನ್ ಪೀಸ್ ಮೇಲೆ ಕೋಟಿಂಗ್ ಬರಬೇಕು. ಸೊ ಕೋಟಿಂಗ್ ಆದಮೇಲೆ ಕರಿಬೇವು ಚಿಕನ್ ನೋಡಿ ಈ ಥರ ರೆಡಿಯಾಗಿದೆ. ಸೊ ಈ ಥರ ಒಂದು ಪ್ಲೇಟಲ್ಲಿ ಡಿಸ್ಪ್ಲೇ ಮಾಡ್ಕೊಳ್ಳಿ. ಸಿಂಪಲಾಗಿ ಈರುಳ್ಳಿ ಟೊಮೊಟೊ ಏನು ಬೇಡ, ಸಿಂಪಲಾಗಿ ಇದನ್ನು ನೀವು ಸ್ಟಾರ್ಟರ್ ಆಗಿ ಬಳಸ್ಕೊಬೋದು, ಹಾಗೆ ಸೈಡ್ ಡಿಶ್ ಆಗು ಬಳಸ್ಕೊಬೋದು. ತುಂಬ ಒಳ್ಳೆಯ ರೆಸಿಪಿ. ಇಲ್ಲ ಬಿಸಿ ಅನ್ನದ ಜೊತೆಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹೊಡೆದ್ರೆ ಒನ್ಸ್ ಮೋರ್ ಅನ್ಬೇಕು ನೀವು. ತುಂಬ ಚೆನ್ನಾಗಿರುತ್ತೆ, ತಮಾಷೆ ಎಲ್ಲ. ಒಂದ್ಸಲಿ ಮಾಡಿ ನೋಡಿ, ತುಂಬ ಒಳ್ಳೆಯದಿದು. ನೆಕ್ಸ್ಟು ಅದೇ ಬಾಣಲಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಳಿದಿದೆಯಲ್ಲ, ಒಂದು 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಳಿದಿದೆ. ಆ ಉಳಿದಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳಿ. ಹಂಗೆ ಸ್ವಲ್ಪ ಬೆಳ್ಳುಳ್ಳಿನ ನಾವು ಹಚ್ಚಿ ಮಡಗಿರಬೇಕು. ಒಂದು 1/4 ಟೀ ಸ್ಪೂನಷ್ಟು ಇಲ್ಲಾಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿನ ನೈಸಾಗಿ ಚಿಕ್ಕದಾಗಿ ಹಚ್ಕೊಂಡಿದ್ದೀವಿ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆ್ಯಡ್ ಮಾಡ್ಕೊಂಡು ಮತ್ತೆ ಅದನ್ನು ಒಂದ್ಸಲಿ ಟೋಸ್ಟ್ ಮಾಡಿ ಚೆನ್ನಾಗಿ ಟೋಸ್ಟ್ ಆದಮೇಲೆ, ಸೊ ನಾವಾಗಲೇ ಸೂಪು ಆ ಚಿಕನ್ದು ಸ್ಟಾಕ್ ನಾವು ಎತ್ತಿ ಮಡಗಿದ್ದೀವಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ತುಂಬ ಒಳ್ಳೆಯದು. ಆ ಚಿಕನ್ ಸ್ಟಾಕಲ್ಲಿ ನಿಮಗೇನು ಆ ಬೋನ್ಸ್ದು ಸ್ಟಾಕು ಮತ್ತು ಫ್ಯಾಟೆಲ್ಲ ಬಂದಿರುತ್ತಲ್ಲ, ಅದು ಬಂದು ಕೊಲಾಜಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಚೆನ್ನಾಗಿ ಕುದಿ ಬಂದಮೇಲೆ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಸ್ಟವ್ ಆಫ್ ಮಾಡಿ, ನಿಮ್ಮ ಸೂಪ್ ರೆಡಿ. ಸೊ ಇಲ್ಲಿದೆ ನೋಡಿ ಚಿಕನ್ ಸೂಪ್ ಹಾಗೂ ಕರಿಬೇವು ಚಿಕನ್ ರೋಸ್ಟ್. ತಿನ್ನಿ, ಎಂಜಾಯ್ ಮಾಡಿ. ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.